ಆತ್ಮೀಯ ಸ್ನೇಹಿತರೆ, ಇವತ್ತಿನ ಕಥೆಯ ಶೀರ್ಷಿಕೆ ಜಾಣರಾಜು ಅಂತಂದ್ಬಿಟ್ಟು ಯಾವ ರೀತಿ ಜಾಣ್ತನ ಇದೆ ಅವನಲ್ಲಿ ಅನ್ನೋದನ್ನ ತಿಳ್ಕೊಳ್ಳೋಣ. ಹಿಂದೆ ಒಂದೂರಲ್ಲಿ ರಾಜು ಅನ್ನುವಂಥ ಒಬ್ಬ ಯುವಕ ಇದ್ದ. ಅವನು ತಂದೆ ತಾಯಿಯನ್ನು ಕಳ್ಕೊಂಡು ಒಬ್ಬನೇ ಇರ್ತಾ ಇದ್ದ. ಅವನಿಗೆ 4 ಜನ ದೊಡ್ಡಪ್ಪಂದ್ರಿದ್ರು. ಅವರು ರಾಜುವಿನ ಮನೆ ಹತ್ರನೇ ಇದ್ದು ಇವನು ನೋಡಿದ್ರೆ ತುಂಬ ಅಸಹ್ಯ ಪಟ್ಕೊಳ್ತಾ ಇದ್ರು. ಹೊಟ್ಟೆ ಕಿಚ್ಚು ಅವರಿಗೆ, ಇವನು ನೋಡಿದ್ರೆ ಸಾಕು. ರಾಜು ತುಂಬ ಜಾಣ ಆಗಿದ್ದ. ಪ್ರತಿ ಒಂದು ಕಷ್ಟವನ್ನು ಕೂಡ ಒಂದು ಸವಾಲಾಗಿ ತಗೊಂಡು ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳುವಂಥ ಜಾಣ್ಮೆ ಅವನಿಗಿತ್ತು. ಇದೇ ಅವನಲ್ಲಿದ್ದಂಥ ಜಾಣತನ. ರಾಜು ಮನೆಯಲ್ಲಿ ಒಂದು ಆಡನ್ನು ಸಾಕೊಂಡಿರ್ತಾನೆ. ಅದರ ಹಾಲನ್ನು ಮಾರಿ ಅವನು ಜೀವನವನ್ನು ಸಾಗಿಸ್ತಾ ಇದ್ದ. ಒಂದಿನ ರಾತ್ರಿ ದೊಡ್ಡಪ್ಪಂದ್ರು ರಾಜುವಿನ ಜೀವನಕ್ಕೆ ಆಸರೆಯಾಗಿದ್ದಂಥ ಆ ಆಡಿತ್ತಲ್ಲ, ಅದನ್ನು ಕದ್ದು ಪಕ್ಕದಲ್ಲಿ ಭದ್ರಾ ಅನ್ನುವಂಥ ಒಬ್ಬನ ಮನೆ ಇರುತ್ತೆ. ಅವನ ಮನೆಯಲ್ಲಿ ಆಡನ್ನು ಕಟ್ಟಿ ಹಾಕ್ತಾರೆ. ನಗರಕ್ಕೆ ಹೋಗಿದ್ದಂಥ ರಾಜು ಮನೆಗೆ ಬಂದು ನೋಡಿದ್ರೆ ಆಡು ಕಾಣಿಸ್ಲೇ ಇಲ್ಲ. ಎಲ್ಲಿ ಹೋಯ್ತು ಅಂತ ಹುಡುಕ್ತಾ ಹೊರಡ್ತಾನೆ. ಪಕ್ಕದ ಮನೆ ಭದ್ರಾ ಇರ್ತಾನಲ್ಲ, ಅವನು ಏನು ಕೆಲಸ ಮಾಡ್ತಾ ಇದ್ದ ಅಂತಂದರೆ ಕಟುಕ, ಅಂದರೆ ಆಡುಗಳನ್ನೆಲ್ಲ ಕತ್ತರಿಸಿ ಅದನ್ನು ಮಾರಾಟ ಮಾಡುವಂಥವನು. ಅವನಿಗೆ ಗೊತ್ತಾಗದೆ ತನ್ನ ಮಂದೆಯಲ್ಲಿದ್ದಂತಹ ಆ ರಾಜುವಿನ ಆಡನ್ನು ಕೂಡ ತನ್ನ ಕೆಲವು ಆಡುಗಳ ಜೊತೆ ಕತ್ತರಿಸಿ ಮಾಂಸದ ಅಂಡಿಗೆ ಮಾರೋದಕ್ಕೆ ಕೊಟ್ಟಿದ್ದ. ಅದ್ರ ಕತ್ತಲ್ಲಿ ಒಂದು ಗಂಟೆಯನ್ನು ಕಟ್ಟಿದ್ದ ಇವನು ರಾಜು. ಆ ಗಂಟೆಯನ್ನ ಕೊಟ್ಟಿಗೆ ಹೊರಗಡೆ ಬಿಸಾಕಿದ್ದ. ಪಕ್ಕದ ಮನೆಯ ಕೊಟ್ಟಿಗೆಯ ಹೊರಗಡೆ ತನ್ನ ಆಡಿನ ಗಂಟೆಯನ್ನ ನೋಡಿ ರಾಜು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡ. ಊಹೆ ಮಾಡ್ಕೊಳ್ತಾನೆ, ಓ ಇವನು ನನ್ನ ಆಡನ್ನ ಕೊಂದುಬಿಟ್ಟಿದ್ದಾನೆ ಅಂತ. ಅವನಿಗೆ ಬಹಳ ದುಃಖ ಆಗುತ್ತೆ. ಆ ಗಂಟೆಯನ್ನು ತಗೊಂಡು ಭದ್ರನ ಮನೆಗೆ ಹೋಗ್ತಾನೆ. ಇಷ್ಟರಲ್ಲಾಗಲೇ ಭದ್ರನಿಗೆ ತನ್ನ ತಪ್ಪೇನು ಅನ್ನೋದು ಗೊತ್ತಾಗಿತ್ತು. ಅಂದರೆ ನನ್ನ ಆಡುಗಳ ಜೊತೆ ಅವನ ಆಡು ಇತ್ತು, ನಾನು ಅದನ್ನು ಕತ್ತರಿಸ್ಬಿಟ್ಟಿದ್ದೀನಿ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ಕೂಡ ರಾಜುಗೆ ಏನಾದರೂ ಗೊತ್ತಾದರೆ ಅವನು ಊರಿಗೆಲ್ಲ ನಾನು ಅವನ ಆಡನ್ನು ಕದ್ದೆ ಅಂತ ಹೇಳ್ಕೊಂಡು ಬರ್ತಾನೆ. ಇದರಿಂದ ನನಗೆ ಕಳ್ಳನ ಪಟ್ಟ ಬಂದು ನನ್ನ ವ್ಯಾಪಾರನೇ ಕುಸ್ದು ಹೋಗುತ್ತೆ ಅಂತ ಆಲೋಚನೆ ಮಾಡಿ ಅವನು ಹೆದರ್ಕೊಳ್ತಾನೆ. ಭದ್ರ ರಾಜುವನ್ನು ನೋಡಿದ ತಕ್ಷಣ, ದಯವಿಟ್ಟು ಇಲ್ಲಿ ನಡೆದದ್ದನ್ನು ಯಾರಿಗೂ ಹೇಳಬೇಡ, ನನಗಿಲ್ಲಿ ಒಳ್ಳೆ ಹೆಸರಿದೆ, ನಿನ್ನ ಆಡಿನ ಬೆಲೆಯ 10 ಪಟ್ಟು ಹಣವನ್ನು ನಾನು ಕೊಟ್ಟುಬಿಡ್ತೀನಿ ಅಂತ ಬೇಡ್ಕೊಳ್ತಾನೆ. ಮತ್ತು ಹಣವನ್ನು ಕೂಡ ಕೊಡ್ತಾನೆ. ರಾಜುವಿನ ಸಂತೋಷ ನೋಡಿ, ಈಗ ಅವನ ಹತ್ರ ದುಡ್ಡಿದೆಯಲ್ವಾ, ಅದಕ್ಕೆ ಅವನು ಸಂತೋಷವಾಗಿದ್ದಾನೆ. ಅದನ್ನು ನೋಡಿ ದೊಡ್ಡಪ್ಪಂದ್ರಿಗೆ ಅಸೂಯನೂ ಆಗುತ್ತೆ ಮತ್ತು ಆಶ್ಚರ್ಯನೂ ಆಗುತ್ತೆ. ಯಾಕೆ ಅಂತಂದರೆ ಅವನ ಆಡನ್ನು ನಾವು ಕದ್ದು ಭದ್ರನ ಒಂದು ಕೊಟ್ಟಿಗೆನಲ್ಲಿ ಕಟ್ಟಿದ್ವಿ, ಅವನ ಹಾಡು ಕಳೆದೋಗಿರ್ಬೇಕು, ಇವನು ಯಾಕೆ ಇಷ್ಟೊಂದು ಖುಷಿಯಾಗಿದ್ದಾನೆ ಅಂತನ್ಬಿಟ್ಟು. ಆಮೇಲೆ ಹಣ ಬೇರೆ ಇದೆಯಲ್ಲ ಇವನ ಹತ್ರ ಅಂತನ್ಬಿಟ್ಟು, ಇದೇನು ರಾಜು ಇಷ್ಟೊಂದು ಹಣ ತಂದಿದ್ದೀಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರಾಜು ಹೇಳ್ತಾನೆ, ಊರಲ್ಲಿ ಆಡಿನ ಮಾಂಸಕ್ಕೆ ತುಂಬ ಬೆಲೆ ಇದೆ. ಯಾರೋ ಕಿಡಿಗೇಡಿಗಳು ನನ್ನ ಆಡನ್ನು ಕದ್ದಿದ್ರು, ಆದರೆ ಅದನ್ನು ಹುಡುಕಿ ಕಟಕನಿಗೆ ನಾನು ಮಾರದೆ ಆಡಿನ ಹಾಲು ಮಾರೋದಕ್ಕಿಂತ ಹೆಚ್ಚು ಹಣ ನನಗೆ ಈಗ ಸಿಕ್ಕಿದೆ, ಅದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಅಂತ ಹೇಳ್ತಾನೆ. ರಾಜು ಹೇಳಿದ್ದನ್ನ ಕೇಳಿ ಒಬ್ಬೊಬ್ರು ಕೂಡ ಮುಖ ನೋಡ್ಕೊಳ್ತಾರೆ ತಮ್ಮಲ್ಲೇನೆ. ಆಮೇಲೆ ಏನು ಮಾಡ್ತಾರೆ, ತಮ್ಮಲ್ಲಿದ್ದಂಥ ಎಲ್ಲ ಆಡುಗಳನ್ನು ಕೊಂದು ಪೇಟೆಗೆ ಆ ಮಾಂಸವನ್ನು ಮಾರಾಟ ಮಾಡೋಕ್ಕೆ ಹೋಗ್ತಾರೆ. ಮಾರಾಟಕ್ಕೆ ಮಾಂಸದ ಪ್ರಮಾಣ ಹೆಚ್ಚಾಗಿದ್ದರಿಂದ, ಅಂದರೆ ತುಂಬ ಮಾಂಸ ಇದ್ದಿದ್ದರಿಂದ ಅದರ ಬೆಲೆ ಕುಸಿದು ಇವರಿಗೆ ಮಾಮೂಲು ದರ ಕೂಡ ಸಿಗಲಿಲ್ಲ. ಯಾವಾಗಲೂ ಸಿಗುವಷ್ಟು ಅವರಿಗೆ ಸಿಗಲಿಲ್ಲ. ಕೋಪ ಮಾಡ್ಕೊಂಡಂಥ ದೊಡ್ಡಪ್ಪಂದ್ರು ಇವನಿಲ್ಲದೆ ಇದ್ದಾಗ ಇವನ ಮನೇನೇ ಸುಟ್ಟು ಬಿಡ್ತಾರೆ. ಅಂದರೆ ಅಷ್ಟು ಕೋಪ ಬಂದ್ಬಿಟ್ಟಿರುತ್ತೆ ಅವ್ರಿಗೆ. ಇದ್ದು ಒಂದು ಮನೇನೂ ಸುಟ್ಟು ಹೋಗಿದ್ದಕ್ಕೆ ರಾಜು ತುಂಬ ನೊಂದುಕೊಳ್ತಾನೆ. ಆಮೇಲೆ ಏನು ಮಾಡ್ತಾನೆ, ಆ ಬೂದಿಯನ್ನು ಒಂದು ಚೀಲದಲ್ಲಿ ಹಾಕ್ಕೊಂಡು ಇಂಥ ದುಷ್ಟ ದೊಡ್ಡಪ್ಪರ ಜೊತೆ ಇರೋ ಬದಲು, ಅಂದರೆ ಅವನಿಗೆ ಇಷ್ಟ ಆಗೋದಿಲ್ಲ ಅವ್ರ ಜೊತೆ ಇರೋದಕ್ಕೆ, ಸೊ ಅದಕ್ಕೋಸ್ಕರ ಬೇರೆ ಊರಿಗೆ ಹೊರಟು ಹೋಗ್ತಾನೆ. ಅಲ್ಲಿ ಊರು ಹೊರಗಡೆ ಹೋಗಿ ಮರದ ಕೆಳಗಡೆ ಬೂದಿ ಚೀಲದ ಜೊತೆ ಕೂತ್ಕೊಂಡು ಇರ್ತಾನೆ, ಯೋಚನೆ ಮಾಡ್ಕೊಂಡು ಏನು ಮಾಡಬೇಕು ಅಂತಂದ್ಬಿಟ್ಟು. ಬೇರೆ ಊರಲ್ಲಿ ಕೆಲ ಜನರು ಬೂದಿ ಚೀಲವನ್ನು ನೋಡಿ, ಇದೇನು ಬೂದಿ ಇಟ್ಕೊಂಡು ಕೂತಿದೆಯಲ್ಲ, ಯಾಕೆ, ಏನು ವಿಶೇಷ ಈ ಬೂದಿದು ಅಂತೆಲ್ಲ ಕೇಳ್ತಾರೆ. ಹೌದು, ಇದು ತುಂಬ ವಿಶೇಷ ಬೂದಿ, ಸಾಮಾನ್ಯ ಜನರಿಗೆ ಸಿಗುವಂಥದ್ದಲ್ಲ ಅಂತ ರಾಜು ಹೇಳ್ತಾನೆ. ಅಂದರೆ ಏನು, ಅವನ ಮನಸ್ಸಲ್ಲಿ ಮನೇನ ಸುಟ್ಟು ಬೂದಿ ಮಾಡೋದು ಸಾಮಾನ್ಯರ ಕೆಲಸ ಅಲ್ಲ ಅಂತ ಅವನು ಅಂದ್ಕೊಂಡು ಆ ರೀತಿ ಮಾತಾಡ್ತಾನೆ. ಆದರೆ ಅವರು ಮಾರಾಟಕ್ಕಿದೆಯಾ ಇದು ಅಂತ ಕೇಳ್ತಾರೆ. ಇಲ್ಲ ಅಂತ ಹೇಳ್ತಾರೆ. ಹೌದಾ, ನಾವು ಒಂದು ಚಿಟಿಕೆ ಬೂದಿ ತೊಗೊಳ್ಬೋದಾ ಅಂತ ಅಂದ್ಬಿಟ್ಟು ಕೇಳಿದಾಗ
ಬೇಕಾದವ್ರು ತಗೋಬಹುದು ಅಂತ ಹೇಳ್ತಾನೆ. ತಕ್ಷಣ ಏನಾಯ್ತು, ಊರಲ್ಲೆಲ್ಲ ಸುದ್ದಿ ಹರಡೋಗ್ಬಿಡುತ್ತೆ. ಏನಂತ, ಊರ್ ಹೊರಗೆ ಸಣ್ಣ ವಯಸ್ಸಿನ ಒಬ್ಬ ಬೈರಾಗಿ ಹಿಮಾಲಯದಿಂದ ಬಂದಿದ್ದಾನಂತೆ. ಅವನ ಹತ್ರ ವಿಶೇಷವಾದಂತಹ ಬೂದಿ ಇದೆಯಂತೆ. ಅದರಿಂದ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತೆ, ಹಣವಿಲ್ದವರಿಗೆ ಹಣ ಸಿಗುತ್ತೆ, ಮನೆ ಇಲ್ದವರಿಗೆ ಮನೆ ಸಿಗುತ್ತೆ, ಹೀಗೆಲ್ಲವೂ ಸಿಗುತ್ತಂತೆ. ಆದರೆ ಆ ಬೈರಾಗಿ ಯಾರಿಂದನೂ ಹಣ ತಗೊಳ್ಳೋದಿಲ್ವಂತೆ. ನಿಮಗೆ ತಿಳಿದಷ್ಟು ಕಾಣಿಕೆ ನೀವೇ ಹಾಕಬೇಕಂತೆ. ನೋಡಿ, ಇಲ್ಲಿ ಏನೂ ಅಂತ ಘಟನೆನೇ ನಡೆದಿಲ್ಲ, ಆದರೂ ಇದು ಗಾಳಿಯ ಸುದ್ದಿ ಅಂತ ಹೇಳ್ತಾರಲ್ಲ, ಹೀಗೆ ಒಬ್ಬರಿಂದ ಒಬ್ಬರಿಗೆ ಹರಡ್ಕೊಂಡದು ಬೇರೆ ರೀತಿಯೇ ಬೇರೆನೇ ಒಂದು ರೀತಿ ಅದು ಬೇರೆಯವ್ರಿವರೆಗೂ ತಲುಪುತ್ತೆ. ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಥರದ ತಾಪತ್ರಯಗಳು ಇರುತ್ತಲ್ವಾ. ಸೊ ಅಲ್ಲೂ ಕೂಡ ಒಬ್ಬೊಬ್ಬರ ಮನೇಲಿ ಒಂದೊಂದು ತಾಪತ್ರಯ ಆಯಿತು. ಕೆಲವೊಬ್ಬರಿಗೆ ಹಣದ ತಾಪತ್ರಯ ಆಯಿತು, ಕೆಲವರಿಗೆ ಮಕ್ಕಳು, ಕೆಲವರಿಗೆ ಮನೆ, ಆಸ್ತಿ, ಈ ರೀತಿ ಬೇರೆ 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 ತಾಪತ್ರಯ ಇತ್ತು. ಅಂತೂ ಪ್ರತಿಯೊಬ್ಬರೂ ಬಂದು ಒಂದು ಸ್ವಲ್ಪ ಬೂದಿಯನ್ನು ತಗೊಂಡು ತಮಗೇನು ಅನ್ಸುತ್ತೋ ಆ ಕಾಣಿಕೆಯನ್ನು ಹಾಕಿ ಹಾಕಿ ಹೋಗ್ತಾ ಇದ್ರು. 1 ಗಂಟೆ ಒಳಗಡೆನೆ ಎಲ್ಲ ಬೂದಿ ಖರ್ಚಾಗಿ ಹಣದ ಗಂಟು ಸೇರ್ಕೊಳ್ಳುತ್ತೆ. ರಾಜುವಿಗೆ ಇದು ತಮಾಷೆ ಅನ್ಸುತ್ತೆ. ಹಣದ ಗಂಟನ್ನ ತಗೊಂಡು ಅವನು ಮತ್ತೆ ಊರಿಗೆ ಬೇಕು ಅಂತಾನೆ ವಾಪಸ್ ಬರ್ತಾನೆ. ಇವನನ್ನ ಬೇಕು ಅಂತಾನೆ ವಾಪಸ್ ಬರ್ತಾನೆ. ನನ್ನ ದೊಡ್ಡಪ್ಪಂದ್ರಿಗೆ ತೋರಿಸ್ಬೇಕು ಅಂತಾನೆ ಬರ್ತಾನೆ. ಇವನನ್ನ ಹಣದ ಜೊತೆ ನೋಡಿ ದೊಡ್ಡಪ್ಪಂದ್ರಿಗೆ ಗಾಬರಿ ಆಗುತ್ತೆ. ಇದೇನಯ್ಯ, ಇಷ್ಟೊಂದು ಹಣದ ಜೊತೆ ಬಂದಿದ್ಯಾ, ಹೇಗ್ ಗಳಿಸದೆ ಇದನ್ನ ಅಂತನ್ಬಿಟ್ಟು ತುಂಬಾ ಹೊಟ್ಟೆ ಕಿಚ್ಚಿಂದ ಕೇಳ್ತಾರೆ. ಅದಕ್ಕೆ ರಾಜು ನಗದಾ ಹೇಳ್ತಾನೆ, ಪಕ್ಕದೂರಲ್ಲಿ ಮನೆ ಸುಟ್ಟ ಬೂದಿಗೆ ವಿಶೇಷವಾದಂಥ ಬೆಲೆ ಇದೆ. ಜನ ತಾ ಮುಂದೆ ಅಂತ ಮುಂದೆ ಬಂದು ಈ ಬೂದಿಯನ್ನ ಕೊಂಡ್ಕೊಂಡ್ರು ಅಂತನ್ಬಿಟ್ಟು ಹೇಳ್ತಾನೆ. ದೊಡ್ಡಪ್ಪಂದ್ರೆ ಏನು ಮಾಡ್ತಾರೆ, ಆ ರಾತ್ರಿನೇ ತಮ್ಮ ತಮ್ಮ ಮನೆಗಳನ್ನೆಲ್ಲ ಸುಟ್ಟು ತುಂಬಾ ಬೂದಿ ಮಾಡಿಕೊಂಡು ಆ ಪರ ಊರಿಗೆ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಇದು ಪವಿತ್ರವಾದಂತಹ ಬೂದಿ, ಇದರಿಂದ ರೋಗ ರುಜಿನಗಳೆಲ್ಲ ವಾಸಿಯಾಗುತ್ತೆ, ಅಲ್ಲದೆ ಏನೇ ತೊಂದರೆ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಇದನ್ನ ಮಾರೋದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಾಜುವಿನ ಬೂದಿಯನ್ನ ತಗೊಂಡು ಹೋಗಿರ್ತಾರಲ್ಲ, ಅದು ಏನಕ್ಕೂ ಪ್ರಯೋಜನವಾಗಿಲ್ಲ ಅಂತ ಜನರಿಗೆ ಗೊತ್ತಾಗಿರತ್ತೆ. ಅವರು ರೊಚ್ಚಿಗೆದ್ದಿರ್ತಾರೆ. ಅಂದ್ರೆ ಏನು, ಆ ಬೂದಿಯಿಂದ ಏನು ಪ್ರಯೋಜನ ಆಗೋದಿಲ್ಲ ಅನ್ನೋದು ಅವ್ರ ಮನ್ಸಿಗೆ ಗೊತ್ತಾಗಿರತ್ತೆ. ಅಲ್ಲಿ ಏನು ಆಗೋದಿಲ್ಲ, ಯಾಕಂದ್ರೆ ಅದು ಆ ಮಂತ್ರಿಸಿದಂತಹ ಬೂದಿ ಅಲ್ವೇ ಅಲ್ಲ ಅದು. ಆದ್ರೆ ಅವರೇ ಆ ರೀತಿ ಅನ್ಕೊಂಡು ತಗೊಂಡು ಹೋಗಿರ್ತಾರೆ. ಈಗ ಅವ್ರಿಗೆಲ್ಲ ಕೋಪ ಬಂದ್ಬಿಟ್ಟಿರುತ್ತೆ. ಈಗ ಇವರು ಚಕ್ಕಡಿ ತುಂಬಾ ಬೂದಿ ತುಂಬ್ಕೊಂಡು, ಈಗ ಒಂದು ಬಂಡಿ ಬೂದಿಯನ್ನ ತುಂಬ್ಕೊಂಡು ಬಂದಿದಾರಲ್ಲ, ಇವ್ರು ನೋಡಿರುವಂತ ಜನರು ನಮ್ಮ ಹಣ ವಾಪಸ್ ಕೊಡಿ ಅಂತ ಸಿಕ್ಕಾಪಟ್ಟೆ ಹೊಡಿತಾರೆ. ಅಂದ್ರೆ ಇವರೆಲ್ಲರೂ ಕೂಡ ರಾಜುವಿನ ಕಡೆಯವರೇ ಮೋಸ ಮಾಡಕ್ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಮೊದಲು ತಗೊಂಡಿದ್ದ ದುಡ್ಡನ್ನು ವಾಪಸ್ ಕೊಡು ಅಂತ ಹೊಡಿತಾರೆ. ದೊಡ್ಡಪ್ಪಂದ್ರೆಲ್ಲ ತಮ್ಮ ಚಕ್ಕಡಿಯನ್ನ ಅಲ್ಲೇ ಬಿಟ್ಟು ನಾಗಾಲೋಟದಿಂದ ಓಡಿ ತಮ್ಮ ಊರಿಗೆ ವಾಪಸ್ ಬರ್ತಾರೆ. ಈ ರೀತಿ ದೊಡ್ಡಪ್ಪಂದ್ರಿಗೆ ರಾಜುವನ್ನ ಕೊಂದು ಹಾಕ್ಲೇಬೇಕು ಅನ್ನುವಂಥ ಒಂದು ಛಲ ಹುಟ್ಟುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಒಂದಿನ ಅವನನ್ನ ತಿರುಗಾಡೋದಕ್ಕೆ ನದಿ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೇತುವೆ ಮೇಲೆ ಹೋಗ್ತಾ ಇರಬೇಕಾದ್ರೆ ಒಬ್ಬ ದೊಡ್ಡಪ್ಪ ಕೆಳಗಡೆ ಬಗ್ಗಿ, ನೀರಲ್ಲಿ ನೋಡು ಮತ್ಸ್ಯಕನ್ಯೆ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳ್ತಾನೆ. ಇವರ ಕಪಟ ತಿಳಿದೇ ಇರುವಂತ ರಾಜು ಬಗ್ಗಿ ನೋಡ್ತಾನೆ. ರಾಜುಗೆ ಈಜೋದಕ್ಕೆ ಬರೋದಿಲ್ಲ ಅನ್ನೋದು ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಹತ್ರದಲ್ಲಿ ಯಾರೂ ಇಲ್ಲದೆ ಇರುವಂತ ಸಮಯವನ್ನ ನೋಡ್ಕೊಂಡು ತಕ್ಷಣ ಅವನನ್ನ ನೀರಿಗೆ ತಳ್ಳಿ ಓಡ್ ಹೋಗ್ಬಿಡ್ತಾರೆ. ನೀರಿನ ಸೆಳೆತ ಇದ್ದಿದ್ರಿಂದ ಕೈಕಾಲು ಹೊಡಿತಾ ರಾಜು ಸಹಾಯಕ್ಕೋಸ್ಕರ ಕೂಗ್ಕೊಳ್ತಾನೆ. ಯಾಕಂದ್ರೆ ಅವನಿಗೆ ಈಜು ಬರೋದಿಲ್ವಲ್ಲ, ಅದಕ್ಕೋಸ್ಕರ. ಆ ನದಿಯ ದಡದಲ್ಲಿ ತನ್ನ ತಂದೆಯ ಕುದುರೆಯನ್ನ ತೊಳಿತಾ ನಿಂತಿದ್ದ ಚಂಪಕ ಮಾಲಿನಿಗೆ ರಾಜು ಕರಿತಾ ಇರುವಂತ ಕೂಗು ಕೇಳಿಸುತ್ತೆ. ಕಾಪಾಡಿ ಕಾಪಾಡಿ ಅಂತ ಕಿರಿಚ್ಕೊಳ್ತಾ ಇರ್ತಾನಲ್ಲ, ಅದು ಅವಳಿಗೆ ಕೇಳಿಸುತ್ತೆ. ಅವಳು ತುಂಬಾ ಜಾಣೆ ಮತ್ತೆ ಧೈರ್ಯಸ್ಥೆ ಕೂಡ. ಈಜು ಬರ್ತಾ ಇದ್ದಿದ್ರಿಂದ ನದಿಗೆ ಹಾರಿ ರಾಜುವನ್ನ ಬದುಕಿಸ್ತಾಳೆ. ರಾಜು ಅವಳಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ತನ್ನ ಕಥೆಯನ್ನೆಲ್ಲ ಹೇಳ್ತಾನೆ. ಹೀಗೀಗಾಯ್ತು, ನಮ್ಮ ದೊಡ್ಡಪ್ಪಂದ್ರೆ ಹೀಗೆಲ್ಲ ಮಾಡಿದ್ದಾರೆ ಅಂತನ್ಬಿಟ್ಟು. ಚಂಪಕ ಮಾಲಿನಿಗೆ ಇವನ ಮೇಲೆ ಕರುಣೆ ಉಕ್ಕಿ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಒಂದು ಉಪಾಯವನ್ನ ಅವನ ಕಿವಿಯಲ್ಲಿ ಹೇಳ್ತಾಳೆ. ಮಾರನೇ ದಿನ ರಾಜು ಕುದುರೆ ಮೇಲೆ ಚಂಪಕ ಮಾಲಿನಿಯನ್ನ ಕರ್ಕೊಂಡು ಹಣದ ಗಂಟಿನ ಜೊತೆ ದೊಡ್ಡಪ್ಪಂದ್ರಿದ್ದಂತಹ ಮನೆಗೆ ಹೋಗ್ತಾನೆ. ಅಲ್ಲಿ ಅವರೆಲ್ಲರೂ ಕೂಡ ರಾಜುವನ್ನ ಮೋಸ ಮಾಡಿ ಕೊಂದ ಬಗ್ಗೆ ಮಾತಾಡ್ತಾ ತುಂಬಾ ಸಂತೋಷದಲ್ಲಿದ್ರು. ರಾಜುವನ್ನ ಕುದುರೆ ಮತ್ತೆ ಸುಂದರ ಹುಡುಗಿ ಮತ್ತೆ ಹಣದ ಜೊತೆ ನೋಡಿ ಅವರು ಆಶ್ಚರ್ಯ ಪಡ್ತಾರೆ.
ಅವನು ಹೇಳ್ತಾನೆ, ರಾಜು ದೊಡ್ಡಪ್ಪಂದ್ರೆ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ಹೋಗೋದಕ್ಕೋಸ್ಕರ ಬಂದೆ. ನೀವು ಮಾಡಿದಂತಹ ಉಪಕಾರ ನಾನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನೆ ನೀವು ನನ್ನನ್ನು ನದಿಯಲ್ಲಿ ತಳ್ಳಿದ ಮೇಲೆ ಈ ಮತ್ಸ್ಯಕನ್ಯೆ ಬಂದು ನನ್ನನ್ನು ಕರ್ಕೊಂಡು ಹೋದ್ಲು. ಅಲ್ಲಿ ಬಹಳ ಸಂಪತ್ತಿದೆ. ಈಗ ನಾನು ತಂದಿರೋದು ತುಂಬಾ ಸ್ವಲ್ಪ. ತಂದೆ ಇಲ್ಲದ ನನಗೆಷ್ಟೊಂದು ಐಶ್ವರ್ಯ ಕೊಡಿಸಿದ್ದೀರ ನೀವು. ನಿಮ್ಮಿಂದ ನಾನು ಶ್ರೀಮಂತನಾದೆ. ನಾನು ನಿಮಗೆ ಚಿರಋಣಿ ಅಂತಂದ್ಬಿಟ್ಟು ರಾಜು ಹೇಳ್ತಾನೆ. ಮೊದಲು ಅವರಿಗೆ ರಾಜುವಿನ ಮಾತು ನಂಬೋದಕ್ಕೆ ಆಗಲೇ ಇಲ್ಲ. ಆದರೆ ಆ ಸುಂದರವಾದಂಥ ಹುಡುಗಿ, ಕುದುರೆ ಮತ್ತು ಅವನ ಹತ್ರ ಇದ್ದಂಥ ಹಣ ಅವರನ್ನು ನಂಬೋ ಹಾಗೆ ಮಾಡುತ್ತೆ. ತಕ್ಷಣ ಏನು ಮಾಡಿದ್ರು, ಅವರೆಲ್ಲ ಎದ್ದು ನದಿಯ ಸೇತುವೆಗೆ ಹೋಗಿ ರಾಜು ಎಲ್ಲಿಂದ ಬಿದ್ದಿರ್ತಾನೋ ಅದೇ ಸ್ಥಳದಿಂದ ನದಿಗೆ ಹಾರಿಕೊಳ್ತಾರೆ. ಅವ್ರು ಯಾವತ್ತೂ ಹಿಂದಿರುಗಿ ಬರಲೇ ಇಲ್ಲ. ಆವತ್ತಿನಿಂದ ರಾಜು ದೊಡ್ಡಪ್ಪಂದಿರ ಕಾಟನೇ ಇಲ್ಲದೆ ಸಂತೋಷದಿಂದ ಜೀವನವನ್ನು ನಡೆಸ್ತಾ. ಎಂಥ ದೊಡ್ಡಪ್ಪಂದ್ರು ನೋಡಿ, ಅಷ್ಟೊಂದು ಅಸೂಯೆ ಇರಬಾರದು ಅಲ್ವಾ? ಆದರೂ ಕೂಡ ಒಳ್ಳೆಯವರಿಗೆ ಯಾವತ್ತೂ ಮೋಸ ಆಗೋದಿಲ್ಲ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ. ಹರೇ ಕೃಷ್ಣ.